ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನಾವು ಇಬ್ಬರು ಆಸಿನಿಯರ್ ಪೇರೆಂಟ್ಸ್. ನಾವು ಮಗಳಿಗೆ 15ನೇ ತಾರೀಕು ಅಂದರೆ ಶುಕ್ರವಾರ, ಇದು ಜನವರಿ 15ಕ್ಕೆ ಸ್ವಲ್ಪ ಸಮಸ್ಯೆ ಆಗಿಬಿಡ್ತು. ಕೆಲವೊಂದು ಒಂದು 4-5 ದಿನ ನಾವು ಅಲ್ಲೇ ಶ್ರೀರಂಗಪಟ್ಟಣದಲ್ಲೇ ತೋರಿಸಿದ್ವಿ. ಈ ಥರ ಕೆಮ್ಮು, ನೆಗಡಿ, ಜ್ವರ ಅನ್ನೋ ಒಂದು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು 4-5 ದಿನ ಅಲ್ಲೇ ಸ್ಪೆಂಡ್ ಆಯಿತು ಟೈಮು. ಆಮೇಲೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದಾಗ ಅದು ಸ್ವಲ್ಪ ಎಕ್ಸ್ರೇ ಮಾಡಿಸಿದಾಗ ಅದರಲ್ಲಿ ನಿಮೋನಿಯಾ ಇದ್ರೆ ಬಂದೈತೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡೋದು. ಮಗಳಿಗೆ ಒಂದು 4-5 ದಿನದಿಂದ ಕೆಲವೊಂದು ಜ್ವರ, ಕೆಮ್ಮು, ನೆಗಡಿ, ಈ ಥರ ಲೂಸ್ ಮೋಷನ್ ಈ ಥರ ಆದಾಗ ಅಲ್ಲೇ ಲೋಕಲ್ ಆಗಿ ಶ್ರೀರಂಗಪಟ್ಟಣ ಹಾಸ್ಪಿಟಲಲ್ಲಿ ತೋರಿಸಿದ್ವಿ. ಬಟ್ ಅಲ್ಲಿ ವಾಸಿ ಆಗದಿದ್ದ ಕಾಲಕ್ಕೆ ಕೊನೆಗೆ ನಾವು ಇಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ವಿ. ಯಾವತ್ತು 23ನೇ ತಾರೀಕು ಸಾಯಂಕಾಲ. ಆಗಾಗ ಬರುವಾಗ ನಮ್ಮ ಮಗಳು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ಳು. ಉಸಿರಾಡೋಕ್ಕೆ ಸಮಸ್ಯೆ ಆಗಿತ್ತು. ಆಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಶಂಕರ್ ಸರ್ ಬಂದ್ಬಿಟ್ಟು ಅವ್ರಿಗೆ ICU ಅಡ್ಮಿಟ್ ಮಾಡ್ಕೊಂಡು ಸತತವಾಗಿ ತುಂಬ ಕಷ್ಟಪಟ್ಟು ಅವಳನ್ನ ಆರೈಕೆ ಮಾಡಿದ್ದಾರೆ. ಮತ್ತು ICUಲಿರೋ ಸ್ಟಾಫ್ ಕೂಡ ತುಂಬ ಕಾಳಜಿಯಿಂದ ಅವಳನ್ನ ಆರೈಕೆ ಮಾಡಿದ್ದಾರೆ. ಹೀಗಾಗಿ ಈಗ ಅವಳು ಎಲ್ಲ ಥರದಿಂದ ರಿಕವರಿ ಆಗಿಬಿಟ್ಟು ನಾರ್ಮಲ್ ವಾರ್ಡಿಗೆ ಬಂದು 1 ವಾರ ಆಯಿತು. ಈಗ ನಾಳೆ ಇದೆಲ್ಲನೂ ಇವತ್ತು ನೋಡಿದ್ದಾರೆ. ಎಲ್ಲ ನಮ್ಮ ಕಡೆಯಿಂದ ಎಲ್ಲ ಥರದ ಸಮಸ್ಯೆಗಳು ಕ್ಲಿಯರ್ ಆಗಿದೆ. ಮಗಳು ಹುಷಾರಾಗಿದ್ದಾಳೆ. ಈಗ ನೀವು ಊಟ ಅದು ಎಲ್ಲ ನೀಟಾಗಿ ನೀವು ನೋಡ್ಕೋಬೇಕು. ನಾಳೆ ಬಂದು ಡಿಸ್ಚಾರ್ಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಮಗಳಿಗೆ ಒಂಥರ ಶಂಕರ್ ಸರ್ ಪುನರ್ಜನ್ಮ ನೀಡಿದ್ದಾರೆ ಅಂತಾನೆ ಹೇಳಿದ್ರೆ ತಪ್ಪಾಗ್ತಿಲ್ಲ. ಶಂಕರ್ ಸರ್ಗೆ ನಾವು ಜೀವನ ಪೂರ್ತಿ ಋಣಿಯಾಗಿರ್ತೀವಿ. ನಮ್ಮ ಮಗಳು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇತ್ತು. ಸರ್ 2 ಗಂಟೆಯಿಂದ 6 ಗಂಟೆಯಿಂದ ಟೈಮಿಂಗ್ಸ್ ನೋಡಿದೆ. ನಮ್ಮ ಮಗಳಿಗೋಸ್ಕರ ಎಲ್ಲ ಟೈಮಿಂಗ್ಸ್ ಅಲ್ಲೂ ಬಂದು ಟ್ರೀಟ್ ಮಾಡಿ ನಮ್ಮ ಮಗಳಿಗೆ ಈ ತರ ಚೇತರಿಕೆ ಆಗೋದಕ್ಕೆ ಅವರೇ ಕಾರಣ. ನಾವು ಜೀವನ ಪೂರ್ತಿ ಅವ್ರಿಗೆ ಋಣಿಯಾಗಿರ್ತೀವಿ. ನಮ್ಗೆ ಅವರು ದೇವ್ರ ಸಮಾನ ಅಂತಾನೆ ಅನ್ಕೊಂಡ್ಬಿಟ್ಟಿದೀವಿ. ನನ್ನ ಮಗಳಿಗೆ ಮರು ಜನ್ಮನ ಕೊಟ್ಟಿದ್ದಾರೆ ಅವರು. ನಮ್ಮ ಪಾಲಿಗೆ ಯಾವತ್ತಿದ್ರು ದೇವ್ರೆ. ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವ್ರಿಗೆ ತುಂಬಾ ಧನ್ಯವಾದಗಳು ಶಂಕರ್ ಸರ್, ನನ್ನ ಮಗಳನ್ನ ನನಗೆ ಉಳಿಸ್ಕೊಟ್ಟಿದ್ದಕ್ಕೆ. ಮತ್ತೆ ICUಲಿರೋಂಥ ಎಲ್ಲ ಸ್ಟಾಫ್ಸು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದಗಳು ಶಂಕರ್ ಸರ್. ನಿಮಗೆ ಎಸ್ಪೆಷಲಿ ತುಂಬಾ ಧನ್ಯವಾದಗಳು. ಬಟ್ ನಮ್ಮ ಮಗಳಿಗೆ ಈ ತರ ಆದಾಗ ಎಲ್ಲ ತರದ ರಿಕವರಿ ಮಾಡಿಕೊಟ್ಟಿದ್ದಾರೆ. ಯಾರೇ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಈ ತರ ಮಕ್ಳಿಗೆ ಸಣ್ಣ ಪುಟ್ಟ ತೊಂದರೆ ಆದ್ರೂ ಕೂಡ ನಾವು ಬೇರೆ ಎಲ್ಲಿ ಹೋಗ್ಬಿಡಿ. ಯಾರೇ ನಾವು ನಮ್ಮ ಫ್ರೆಂಡ್ಸ್ ಇರ್ಲಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಯಾವ್ದೇ ನಮ್ಮ ಕೊಲೀಗ್ಸ್ ಇರ್ಲಿ, ಯಾವ್ದೇ ಮಗುಗೆ ಈ ತರ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ನೀವು ಅಪೋಲೋ ಹಾಸ್ಪಿಟಲ್ ಹೋಗಿ, ಅದರಲ್ಲಿ ಶಂಕರ್ ಸರ್ ಹತ್ರನೇ ಹೋಗಿ ಅಂತ ನಾವು ಇನ್ನು ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀವಿ. ಅಪೋಲೋ ಹಾಸ್ಪಿಟಲ್ಗೆ ನಮ್ಮ ಮಗಳಿಗೆ ಈ ತರ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ, ಮತ್ತೆ ಶಂಕರ್ ಸರ್ಗೆ, ICUಲಿರುವಂಥ ಎಲ್ಲ ನರ್ಸ್ಗಳಿಗೆ, ಎಲ್ಲ ಒಂದು ಸ್ಟಾಫ್ಗಳಿಗೆ ತುಂಬಾ ಧನ್ಯವಾದ.